ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾನು ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆ ಕೊಟ್ಟ ನಾನು ಕೇವಲ ಕರ್ನಾಟಕ ಅಲ್ಲ, ಯಾವ ರಾಜ್ಯಗಳಿಗೆ ಹೋದ್ರೂ ಕೂಡ ಸ್ಟೇಷನ್ಗಳಿಗೆ ಹೋಗೋದು, ಅಲ್ಲಿರ್ತಕ್ಕಂಥ ನ್ಯೂನತೆ ನೋಡೋದು, ಸಾರ್ವಜನಿಕರು ಮಾತಾಡಿಸೋದು, ಅವರಲ್ಲಿರ್ತಕ್ಕಂಥ ಅಹವಾಲುಗಳನ್ನ ಸ್ವೀಕಾರ ಮಾಡೋದು ನಮ್ಮದು ಸರ್ವೇ ಸಾಮಾನ್ಯ. ಆದರೆ ಇವತ್ತು ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2-3 ತಿಂಗಳಿಂದ ನನಗೆ ಪತ್ರ ಬರೆದಿದ್ರು. ಆ ಪತ್ರವನ್ನು ತೆಗೆದುಕೊಂಡು ನಾನು, ಅವರು ಮತ್ತು ನಮ್ಮ ವೈದ್ಯರವರು ಎಲ್ಲರೂ ಇವತ್ತು ಒಂದು ಕಡೆಯಿಂದ ಹೋಗ್ತಾ ಇದ್ದೀವಿ, ನಮ್ಮ ಇಡೀ ಸೀನಿಯರ್ ಆಫೀಸರ್ಸು. ನನಗೆ ಖುಷಿಯಾಗಿದ್ದು, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಯಾರ ಗಮನಕ್ಕೂ ಬಂದಿರೋದಿಲ್ಲ. ಲೋಕಲ್ನಲ್ಲಿ ಹೇಳಿರ್ತಾರೆ, ಕೆಲವರು ಮಾಡಿರೋದಿಲ್ಲ ಅಂತ ಬಂದ ತಕ್ಷಣ DRM ಇರ್ತಾರೆ. ಆ DRM ಅವರು ಅದಕ್ಕೆ ಪೂರ್ತಿ ಅವರೇ ಇನ್ಚಾರ್ಜ್ ಇರ್ತಾರೆ. 2 ನಿಮಿಷಕ್ಕೆ ಆ ಕೆಲಸಗಳಾಗ್ತವೆ. ಸಣ್ಣ ಪುಟ್ಟ ಅಲ್ಲೋ ಮೇಲ್ ಸೇತುವೆ ಇರ್ಬೋದು, ಕೆಳ ಸೇತುವೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಕೆಲವು ಕಡೆ ಪ್ರಯಾಣಿಕರಿಗೆ ಆಗ್ತಕ್ಕಂಥ ತೊಂದರೆ ಇರ್ಬೋದು, VIP-ನಲ್ಲಿ ಕೂತ್ಕೊಳ್ಳೋಕ್ಕಂಥದ್ದು, ಸಾಮಾನ್ಯ ಜನಗಳು, ಇದೆಲ್ಲವೂ ಕೂಡ ದಿನಗಳಿಗಾದ ಆಗಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಿಗಳ ಒಂದು ಆಶಯ. ಸಾರ್ವಜನಿಕರ ಸಂಪತ್ತು ಸಾರ್ವಜನಿಕರಿಗೆ ವಿನಿಯೋಗ ಆಗಲಿ, ರೈಲ್ವೆ ಇಲಾಖೆ ಮಾಡ್ತಕ್ಕಂಥ ಕೆಲಸ ಬಡವರಿಗೆ ತಲುಪಲಿ, ಆ ನಿಟ್ಟಿನಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಇದು ನನಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಟ್ರಯಲ್ ಆ್ಯಂಡ್ ಎರರ್ ಎರಡೂ ಕೂಡ ಆಗೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಆಗ್ತವೆ. ಇದು ಒಳ್ಳೆಯದು. ಇದು ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಸಾಮಾನ್ಯರು ಕೂಡ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದರೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆನ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಸಾಮಾನ್ಯ ಜನರಿಗೆ ಏನನ್ನ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಇವತ್ತು ಇಲ್ಲೇನಿಲ್ಲಪ್ಪ, ಇದಕ್ಕೆ ನಮ್ದು ಆದ್ಯತೆ ಸಾರ್ವಜನಿಕವಾಗಿ ಪ್ಯಾಸೆಂಜರ್ಗೆ. ನಾವು ಅಲ್ಲಿ ಇದರೊಳಗೆ ಟೊಯೋಟಾ ಕಿರ್ಲಕ್ಸ್ವರ್ ಇರೋದ್ರಿಂದ ನಾವು ಹೆಚ್ಚಿನ ಆದ್ಯತೆಯನ್ನು ಕಮರ್ಷಿಯಲ್ಗೆ ಅಲ್ಲಿ ಬಿಡದಿ ಕೊಡ್ತೀವಿ.